ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮೀ ನಿವಾಸ ತಂಡದಿಂದ ಒಂದು ಸಂದೇಶ ಇದೆ. ಆ ಸಂದೇಶ ಏನು ಅಂತ ಕೇಳೋಣ. ಕರೆಕ್ಟ್ಗೆ ಅಭಿಮಾನಿಗಳಿಗೆ ನಮಸ್ಕಾರ. ಕರೆಕ್ಟಾಗಿ ತಾಲೂಕ್ ಹೇಗಿದ್ದೀರಾ? ಇವತ್ತು ನಡೀತಾ ಇರೋ ಪ್ರೇಮ ಸಂಗಮ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣದಿಂದ ನಮ್ಮ ಕುಟುಂಬದವ್ರು ಯಾರು ಬರಕಾಗ್ತಾ ಇಲ್ಲ. ನಮಗೂ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು. ಮುಂದಿನ ಸಲ ನಿಮ್ಮನ್ನೆಲ್ಲರೂ ನೋಡೋಕೆ ಫ್ಯಾಮಿಲಿ ಜೊತೆ ಬರ್ತೀನಿ. ಆದ್ರೆ ಈಗ ನಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಒಂದೊಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ಅನುಶ್ರೀ ಮೇಡಮ್ ನಿಮಗೆ ಬಹುಮಾನ ಕೊಡ್ತಾರೆ. ಆಗ್ಬೋದಾ ಮೇಡಮ್? ಶುರು ಮಾಡೋಣ. ಪ್ರಶ್ನೆ ಮೊದಲನೇ ಪ್ರಶ್ನೆ, ನನ್ನ ಹೆಂಡತಿ ಲಕ್ಷ್ಮಿಯ ಕನಸೇನು? 2 ಕನಸುಗಳಿದೆ. ಆ 2 ಕನಸು ಏನು ಅಂತ ಹೇಳ್ಬೇಕು. ಯಾರು ಹೇಳ್ತೀರಾ? ಶ್ರೀನಿವಾಸ್ ಹಾಗೂ ಲಕ್ಷ್ಮಿ ಅವರ 2 ಕನಸು ಯಾವ್ದಂತ ಯಾರು ಹೇಳ್ತೀರಾ? ಅವ್ರಿಗೆ ಬಹುಮಾನ ಇದೆ. ಮಗಳ ಮದ್ವೆ ಮಾಡ್ಬೇಕು, ಮನೆ ಕಟ್ಬೇಕು. ಕರೆಕ್ಟ್ ಆದ ಉತ್ತರ. ಮನೆ ಕಟ್ಬೇಕು ಅನ್ನೋ ಕನಸು ಯಾರ್ದು? ಅಪ್ಪಂದು. ಮದ್ವೆ ಮಾಡ್ಬೇಕು ಅಂತ ಇರೋ ಕನಸು ಅಮ್ಮಂದು. ಅಮ್ಮಂದು. ನಿಮ್ಮ ಹೆಸರು? ಅಮೃತ. ಅಮೃತ, ನಿಮ್ಗಾಗಿ ಒಂದು ಉಡುಗೊರೆ ಇದೆ. ಅಮೃತ, ನಿಮಗಾಗಿ ಲಕ್ಷ್ಮೀ ನಿವಾಸ ಈ ಧಾರಾವಾಹಿಯ ಪರವಾಗಿ ಈ ಒಂದು ಬ್ಯೂಟಿಫುಲ್ ಗಿಫ್ಟ್. ಕಂಗ್ರಾಚುಲೇಷನ್. ಬರ್ಲಿ ಚಪ್ಪಾಳೆ ನಮ್ಮ ಅಮೃತಗೆ ಪ್ಲೀಸ್. ಓಕೆ, ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಪ್ರಶ್ನೆ ಪ್ಲೀಸ್. ನನ್ ಹುಟ್ಟಿದ ಹಬ್ಬಕ್ಕೆ ಶ್ರೀನಿವಾಸ್ ಅವರು ಕೊಟ್ಟೆ ಗಿಫ್ಟ್ ಏನು? ಬಂಗಾರದ ಬಳೆ. ಬಂಗಾರದ ಬಳೆ. ತಮ್ಮ ಹೆಸರು? ಹಿಮಜ. ಹಿಮಜ. ಹಿಮಜ, ಸರಿಯಾದ ಉತ್ತರ. ಬನ್ನಿ, ನೀವು ಕೂಡ ಒಂದು ಉಡುಗೊರೆ ಗೆಲ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ, ಈ ಉಡುಗೊರೆ ಯಾರಿಗೆ ಹೋಗುತ್ತೆ ಅಂತ ನೋಡೋಣ. ಪ್ರಶ್ನೆ ಪ್ಲೀಸ್. ನಮ್ ಯಜಮಾನ್ರು ಪೈಸಾ ಕೂಡ್ ಹಾಕಿ ಆ ಡಬ್ಬದಲ್ಲಿ ಇಡ್ತಿದಾರಲ್ಲ, ಅದು ಯಾತಕ್ಕೆ ಹೇಳಿ ನೋಡೋಣ. ಪೈಸಾ. ಇದು ವೀಣಾ ಅವರ ಪ್ರಶ್ನೆ. ಓಕೆ, ಈ ಚೆಲುವಿನ ಚಿತ್ತಾರ ಅಮೂಲ್ಯ ಇನ್ನ ಸ್ಕೂಲ್ಗೆ ಹೋಗಿಲ್ವಾ? ಸೈಡ್ ತಗೊಳ್ಳೋದಕ್ಕೆ. ತಪ್ಪು ಉತ್ತರ. ಮನೆ ಕಟ್ಟೋದಕ್ಕೆ. ಸೆಪರೇಟ್ ಮನೆ ಕಟ್ಟೋದು. ಕರೆಕ್ಟಾ? ಸೂಪರ್ ಸರ್. ನಿಮ್ಮ ಹೆಸರು? ಶರಣ್ ಬಸು. ಶರಣು ಸರ್, ಪ್ಲೀಸ್ ಬನ್ನಿ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಶರಣು ಸರ್, ನಿಮ್ಗಾಗಿ ಲಕ್ಷ್ಮೀ ನಿವಾಸ ತಂಡದ ಪರವಾಗಿ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ. ಈಗ ನನ್ ಕ್ವೆಶ್ಚನ್ ಕೇಳೋ ಟೈಮ್. ಭಾವನನ್ಗೆ ಎಷ್ಟು ವಯಸ್ಸು? ಭಾವನನ್ಗೆ ಎಷ್ಟು ವಯಸ್ಸು? 32. ಕರೆಕ್ಟ್ ಆದ ಉತ್ತರ. ಹೆಸರು ಹೇಳ್ರಿ. ಶರಣ್ ಬಸವ. ಕಂಗ್ರಾಚುಲೇಷನ್ ಶರಣ್ ಅವರೇ. ಫ್ಯೂಚರ್ ಇದೆ ಅನ್ಬಿಟ್ಟು ನಿಮ್ಗೊಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶರಣ್ ಅವರೇ. ಥ್ಯಾಂಕ್ ಯು. ಗುಡ್ ನೈಟ್. ಪ್ರಶ್ನೆ ಪ್ಲೀಸ್. ನನ್ನ ಪ್ರಶ್ನೆ, ಮನೆಯವರೆಲ್ಲ ಸೇರಿ ಬೆಳದಿಂಗ್ಳೂಟ ಮಾಡುವಾಗ ಜಾಹ್ನವಿ ಹಾಡಿದ ಹಾಡು ಯಾವುದು? ಅದನ್ನ ಹಾಡೇ ತೋರಿಸ್ಬೇಕು. ಜಾಹ್ನವಿ ಹಾಡಿದಂತ ಹಾಡು ಯಾವುದು? ಹಾಡಿ ತೋರಿಸ್ಬೇಕು. ತೂಗು ಮಂಚದಲ್ಲಿ ಕೂತು ಹಾಡ್ಬೇಕು. ತೂಗು ಮಂಚದಲ್ಲಿ ಕೂತು. ಮೇಡಮ್ ಸಾರಿ ಬರಲ್ಲ. ಕಂಗ್ರಾಚುಲೇಷನ್ ಶಿಲ್ಪಾ. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.